ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ವಿಡಿಯೋ ಹಾಕಿದೆ 5-6 ದಿನ ಆಗಿದೆ. ನನ್ನ ಚಿಕ್ಕಮ್ಮನ ಮಗಳದು ಮ್ಯಾರೇಜ್ ಇರೋದ್ರಿಂದ ಸ್ವಲ್ಪ ಅದರ ಬ್ಯುಸಿಯಲ್ಲಿದ್ದೀವಿ. ಇನ್ನೂ ಮದುವೆ ಮುಗಿಯೋವರೆಗೂ ಈ ವಿಡಿಯೋ ಹಾಕೋಕ್ಕಾಗುತ್ತೋ ಅಂತ ಗೊತ್ತಿಲ್ಲ, ಆದರೆ ಆದಷ್ಟು ಹಾಕೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ನಾನು ಇಡ್ಲಿಗೆ ಮಾಡುವಂಥ ಒಳ್ಳೆ ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆನ ನೆನೆಸಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಹಾಗೆ 5-6 ಎಸಳು ಬೆಳ್ಳುಳ್ಳಿ, 5-6 ಒಣಮೆಣಸು, ಹಾಗೆ ಅರ್ಧ ಈರುಳ್ಳಿನ ಮಧ್ಯ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಹುಡಿ, ಜೀರಿಗೆ, ಖಾರದ ಪುಡಿ ಹಾಕ್ಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂದು 2 ವಿಷಲ್ ಕೂಗಿಸ್ಕೋಬೇಕು. ಇದು ಆಗ್ತಾ ಇರಲಿ. ಈ ಕಡೆ ಇಡ್ಲಿ ಹಿಟ್ಟು ರೆಡಿ ಇದೆ, ಇದನ್ನು ಹಾಕ್ಕೋಬೇಕು. ಅದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇಡ್ಲಿ ತಟ್ಟೆಗೆ. 2ರಲ್ಲೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬ್ಯಾಟರ್ ಇದ್ದರೆ ಸಾಫ್ಟ್ ಇಡ್ಲಿ ಬರುತ್ತೆ. ನಾನು ಇದಕ್ಕೆ ಯಾವುದೇ ಸೋಡಾ ಆಗಲಿ ಏನೂ ಆ್ಯಡ್ ಮಾಡೋದಿಲ್ಲ. ಇದನ್ನು ನೀರು ಕಾಯಕ್ಕಿಟ್ಟಿದ್ದೀನಿ ನೋಡಿ, ಅದರಲ್ಲಿ ಇಡ್ತಾಯಿದ್ದೀನಿ. 15 ನಿಮಿಷದಲ್ಲಿ ಇದು ಆಗುತ್ತೆ. ಅಷ್ಟರಲ್ಲಿ ಇದು ಬೆಂದಿದೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇದನ್ನು ನೋಡಿ, ಬೇಳೆ ತುಂಬ ಒಡೆದೋಗಿ ಏನಿಲ್ಲ, ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ಇಷ್ಟೇ ಬೇಯಿಸ್ಕೊಂಡಿದ್ದೀನಿ ನಾನು. ಈಗ ಇದು ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕುವಷ್ಟು ತಣ್ಣಗಾದ್ಮೇಲೆ ಇದರಿಂದ ಸ್ವಲ್ಪ ಈರುಳ್ಳಿ, ಟೊಮೆಟೊ ಈ ರೀತಿ ಅದರ ರಸನೂ ತೆಗೆದಿಟ್ಕೋಬೇಕು. ಈ ರೀತಿ ಈಗ ಇದನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರಿಷ್ಟು ಬೇಡ, ಮಿಕ್ಸಿ ಮಾಡುವಾಗ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಇದ್ರ ಜೊತೆ ನೀರಿರೋದನ್ನು ಎತ್ತಿಡ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಅಷ್ಟರಲ್ಲಿ ಇದು ಬೆಂದಿದೆ ನೋಡಿ, ಆಗಿದೆ. ಈಗ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡಿಟ್ಟಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಪ್ರೇಟಾಗಿ ಎತ್ತಿಟ್ಟಿರೋಂಥ ಈರುಳ್ಳಿ, ಟೊಮೆಟೊ ಮಿಕ್ಸನ್ನು ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ತಿಕ್ಕಾಗಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ನೀರಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಉಪ್ಪು ನೋಡಿ ಸೇರಿಸ್ಕೋಬೇಕು. ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಹುಡಿ ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೋಬೋದು. ನಾನು ಇಷ್ಟೊಂದು ಸಾಂಬಾರು ಹುಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ಸ್ವಲ್ಪ 1-2 ಇಂಚಷ್ಟು ಬೆಲ್ಲ ಹಾಕ್ಕೊಳ್ಳಿ. ಹುಳಿ, ಉಪ್ಪು, ಖಾರಕ್ಕೆ ಬ್ಯಾಲೆನ್ಸ್ ಆಗೋ ಥರ ಬೆಲ್ಲ ಹಾಕ್ಕೋಬೇಕು. ಅದು ಕುದೀತಾ ಇರಲಿ. ಸಾಂಬಾರ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಬೆಂದಿರುವ ಇಡ್ಲಿನ ರಿಮೂವ್ ಮಾಡಿ ತೆಗಿತಾ ಇದ್ದೀನಿ. ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಇಡ್ಲಿ. ಈಗ ಸಾರು ಕೂಡ ರೆಡಿ ಇದೆ. ಬಿಸಿ ಬಿಸಿಯಾಗಿ ಹಾಕ್ಕೋಬೇಕು ಅಂದ್ರೇ ಚಂದ. ಇದೀಗ ಆಗಿದೆ. ಆಫ್ ಮಾಡ್ತಾ ಇದ್ದೀನಿ. ಒಂದು ತಟ್ಟೆಗೆ ಇಡ್ಲಿ ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ಅದರ ಮೇಲೆ ಉಯ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿದೆ ಈ ಸಾಂಬಾರಂತೂ. ನೀವು ಇಡ್ಲಿಗೆ ಸಾಂಬಾರು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.